ಏನಾದರೂ ಸ್ಪೆಷಲಾಗಿ ಮಾಡ್ಕೋಬೇಕು ಬಟ್ ನಾನ್ ವೆಜ್ ಎಲ್ಲ ಮಾಡ್ಕೊಳ್ಳೋ ಅಷ್ಟು ಟೈಮ್ ಆಗಲಿ ಪೇಷನ್ಸ್ ಆಗಲಿ ಇಲ್ಲ ಅಂತ ಅನ್ನುವಾಗ ನೀವು ಈ ರೀತಿಯಾದಂಥ ಎಗ್ ಬಟರ್ ಮಸಾಲಾನ ಟ್ರೈ ಮಾಡಲೇಬೇಕು. ಸಖತ್ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಈಸಿ ಮಾಡಲಿಕ್ಕೆ. ಜಸ್ಟ್ ಮನೆಯಲ್ಲೇ ಇರುವಂಥ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ರುಬ್ಬಿ ಮಸಾಲೆ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಮೊಟ್ಟೆ ಬೇಯಿಸಿ ಹಾಕ್ಕೊಳ್ಳೋದು, ಅಷ್ಟೇ ಸಿಂಪಲ್ಲು. ಘೀ ರೈಸು, ವೈಟ್ ರೈಸು, ರೊಟ್ಟಿ, ಚಪಾತಿ, ಪರೋಟ, ಇಡ್ಲಿ, ದೋಸೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಥವಾ ಸೇವ್ ಮಾಡಿಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇವತ್ತಲ್ಲ ಅಂದರೂ ಫ್ಯೂಚರ್ನಲ್ಲಿ ಯಾವಾಗಾದರೂ ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ ಈ ರೆಸಿಪಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನಾನು ಯಾವಾಗಲೂ ಡಿಫ್ರೆಂಟ್ ವೀಡಿಯೋಸ್ನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಎಗ್ ಬಟರ್ ಮಸಾಲ ಮಾಡಲಿಕ್ಕೆ ಮೊದಲಿಗೆ ಮೊಟ್ಟೆ ಬೇಯಿಸ್ಕೋಬೇಕು. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಟ್ಟೆ ಬೇಯಿಸಲಿಕ್ಕೆ ಅಗಾರೋ ಗ್ರ್ಯಾಂಡ್ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 2 ವರ್ಷ ವ್ಯಾರಂಟಿ ಜೊತೆಗೆ ಬರುತ್ತೆ. 8 ಮೊಟ್ಟೆಗಳನ್ನ ಒಂದೇ ಸರಿ ಈಸಿಯಾಗಿ ಬೇಯಿಸ್ಕೋಬೋದು ಮತ್ತು ಪೋಚ್ಡ್ ಎಗ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿ. ಇನ್ ಕೇಸ್ ನೀವು ಮೊದಲನೇ ಸರಿ ಎಗ್ ಬಾಯ್ಲರ್ನ ಯೂಸ್ ಮಾಡ್ತಾ ಇದ್ರೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಹೇಗೆ ಮೇಂಟೈನ್ ಮಾಡೋದು ಅಂತ ಎಲ್ಲದನ್ನು ಈ ಮ್ಯಾನ್ಯಲಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಅದನ್ನು ಒಮ್ಮೆ ಓದ್ಕೊಂಡ್ರೆ ಸಾಕು, ತುಂಬ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. ಇದ್ರ ಜೊತೆಗೇನೆ ಒಂದು ವ್ಯಾರಂಟಿ ಕಾರ್ಡ್ ಸಹ ಕೊಟ್ಟಿದ್ದಾರೆ ಮತ್ತು ಒಂದು ಮೆಜರಿಂಗ್ ಕಪ್ ಕೂಡ ಕೊಟ್ಟಿದ್ದಾರೆ. ನಾವು ಮೊಟ್ಟೆ ಬೇಯಿಸುವಾಗ ನೀರನ್ನ ಇದರಲ್ಲಿ ಮೆಜರ್ ಮಾಡಿಕೊಂಡು ಹಾಕೋಬಹುದು. ಮತ್ತು ಮೆಜರಿಂಗ್ ಕಪ್ ಕೆಳಗಡೆನೆ ಈ ಕ್ಯಾಪ್ ತೆಗೆದ್ರೆ ಸಣ್ಣದಾಗಿರುವಂಥ ಒಂದು ಸೂಜಿ ಥರ ಕೊಟ್ಟಿರ್ತಾರೆ. ಮೊಟ್ಟೆ ಬೇಯಲಿಕ್ಕೆ ಇಡೋಕ್ಕೆ ಮುಂಚೆ ಇದರಲ್ಲಿ ಒಂದು ಸಣ್ಣ ಹೋಲ್ ಮಾಡಿಕೊಂಡ್ರೆ ಮೊಟ್ಟೆ ಬೇಯಬೇಕಾದ್ರೆ ಹೊಡೆದೋಗೋದಿಲ್ಲ. ಅದಕ್ಕಾಗಿ ಜೊತೆಗೊಂದು ಪೋಚ್ ಬೌಲ್ ಕೊಟ್ಟಿದ್ದಾರೆ. ಪೋಚ್ಡ್ ಎಗ್ಸ್ ಮಾಡಲಿಕ್ಕೆ ಒಂದೇ ಸಲ 4 ಪೋಚ್ಡ್ ಎಗ್ಸ್ ಮಾಡ್ಕೊಬೋದು. ಮೇನ್ ಯೂನಿಟ್ನ ಕವರ್ ಮಾಡಲಿಕ್ಕೆ ಒಂದು ಸ್ಟರ್ಡಿ ಆಗಿರುವಂತಹ ಗ್ಲಾಸ್ ಕವರ್ ಕೊಟ್ಟಿದ್ದಾರೆ. ಬಾಯ್ಲ್ಡ್ ಎಗ್ ಮಾಡ್ಕೋಬೇಕಾದ್ರೆ ಮೊಟ್ಟೆನ ಪ್ಲೇಸ್ ಮಾಡಲಿಕ್ಕೆ ಎಗ್ ಬಾಯ್ಲಿಂಗ್ ಟ್ರೇ ಕೊಟ್ಟಿದ್ದಾರೆ. ಒಮ್ಮೆಲೆ 8 ಮೊಟ್ಟೆಗಳನ್ನ ನಾವಿದರಲ್ಲಿ ಬೇಯಿಸ್ಕೋಬೋದು. ಈ ಮೇನ್ ಯೂನಿಟ್ನಲ್ಲಿ ಮಧ್ಯದಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಹೀಟಿಂಗ್ ಪ್ಲೇಟ್ ಇರುತ್ತೆ. ಇದರಿಂದನೇ ಮೊಟ್ಟೆ ಬೇಯೋ ಅಂಥದ್ದು. ಇದ್ರ ಮೇಲೆ ನೀರು ಹಾಕಿ ಸ್ವಿಚ್ ಆನ್ ಮಾಡಿದರೆ ಎಗ್ ಬಾಯ್ಲರ್ ಆನ್ ಆಗುತ್ತೆ. ಇದರಲ್ಲಿ ಸಾಫ್ಟ್, ಮೀಡಿಯಮ್ ಮತ್ತು ಹಾರ್ಡ್ 3 ಥರ ಮೊಟ್ಟೆ ಬೇಯಿಸ್ಕೋಬೋದು. ನಾನು ಹಾರ್ಡಾಗಿ ಅಂದರೆ ಗಟ್ಟಿಯಾಗಿ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕಾಗಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮ್ಯಾನ್ಯಲ್ನಲ್ಲಿ ಪೂರ್ತಿ ಕೊಟ್ಟಿರ್ತಾರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ನೀರು ಹಾಕ್ಕೋಬೇಕು ಅಂತ. ನೆಕ್ಸ್ಟು ಅವ್ರು ಕೊಟ್ಟಿರುವಂಥ ಮೆಜರಿಂಗ್ ಕಪ್ ನೀಡಲ್ನಲ್ಲಿ ಮೊಟ್ಟೆನ ಒಂದು ತೂತ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಈ ರೀತಿಯಾಗಿ ತೂತ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಬೇಯಬೇಕಾದ್ರೆ ಕ್ರ್ಯಾಕ್ ಬಿಡೋದಾಗಲಿ ಅಂದರೆ ಸೀಳ್ ಬಿಡೋದಾಗಲಿ ಒಡೆದು ಹೋಗೋದಾಗಲಿ ಆ ಥರ ಆಗೋದಿಲ್ಲ. ಕಂಪ್ಲೀಟ್ಲಿ ರೌಂಡಾಗಿ ನೀಟಾಗಿರುವಂಥ ಮೊಟ್ಟೆ ನಮಗೆ ಸಿಗುತ್ತೆ. ಎಲ್ಲ ಮೊಟ್ಟೆಗಳಿಗೂ ಇದೇ ರೀತಿ ಸ್ಮಾಲ್ ಹೋಲ್ಸ್ ಮಾಡಿಕೊಂಡು ಬಾಯ್ಲಿಂಗ್ ಟ್ರೇ ಮೇಲೆ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪವರ್ ಕಾರ್ಡ್ನ ಪ್ಲಗ್ ಇನ್ ಮಾಡಿ ಸ್ವಿಚ್ ಆನ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿರುವಂಥ ಸ್ವಿಚ್ನ ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿದ್ಮೇಲೆ ತುಂಬ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಬೇಗನೆ ಮೊಟ್ಟೆ ಬೆಂದ್ಬಿಡುತ್ತೆ. ಮೊಟ್ಟೆ ಬೆಂದಮೇಲೆ ಅದಾಗದೆ ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗುತ್ತೆ. ಈ ಆಟೋಮೆಟಿಕ್ ಸ್ವಿಚ್ ಆಫ್ ಆಗೋದೇ ಇದ್ರ ಮೇನ್ ಅಡ್ವಾಂಟೇಜು. ಯಾಕಂದರೆ ನಾವು ಪದೇ ಮೊಟ್ಟೆ ಬೇಯ್ತೋ ಇಲ್ವೋ ಅಂತ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನೀವು ಮೊಟ್ಟೆಗಳನ್ನ ಫ್ರಿಜ್ಜಲ್ಲಿ ಇಟ್ಕೊತೀರಾ ಅಂದರೆ ಮೊಟ್ಟೆಗಳು ಕೋಲ್ಡ್ ಇರುತ್ತೆ ಅನ್ನೋದಾದರೆ ನೀವು ಬೇಯಿಸ್ಬೇಕಾದ್ರೆ ಆ ಕಪ್ನಲ್ಲಿ 2 ಸರಿ ನೀರು ಹಾಕ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಮೊಟ್ಟೆ ಬೇಯುತ್ತೆ. ಅದಾಗದೆ ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆದಮೇಲೆ ಮೊಟ್ಟೆದ ಸಿಪ್ಪೆ ಸುಲ್ಕೊತಾ ಇದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಬಾಯ್ಲ್ಡ್ ಎಗ್ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಮೊಟ್ಟೆಗಳದ್ದು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಈ ಎಗ್ ಬಾಯ್ಲರ್ ನಿಮಗೂ ಬೇಕಿದ್ದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ. ಒಂದು ಕಡೆ ಮೊಟ್ಟೆ ಬೇಯಲಿಕ್ಕಿಟ್ಟು ಮೊಟ್ಟೆ ಬೇಯೋ ಅಷ್ಟರಲ್ಲಿ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಗ್ ಬಟರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಇದಕ್ಕೇ ಒಂದು ಪಲಾವ್ ಎಲೆ, 2 ಚಿಕ್ಕ ಪೀಸ್ ಚಕ್ಕೆ, 8ರಿಂದ 10 ಕಾಳು ಮೆಣಸು, 3 ಏಲಕ್ಕಿ, 1 ಸ್ಪೂನ್ ಜೀರಿಗೆ ಮತ್ತು 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಪೂರ್ತಿ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನಾವು ಇದು ಪೂರ್ತಿ ಫ್ರೈ ಮಾಡ್ಕೋಬೇಕು. ಇನ್ ಕೇಸ್ ಸೀದೋದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟು 10ರಿಂದ 15 ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಇಲ್ಲ ಅಂದರೆ ನೀವು ಬಾದಾಮಿನೂ ಹಾಕೋಬೋದು. ಬಾದಾಮಿ ಹಾಕೊಳ್ಳೋದಾದರೆ ನೆನೆಸಿಟ್ಟು ಹಾಕೋಬೇಕಾಗುತ್ತೆ. 2 ಚಿಕ್ಕ ಸೈಜಿಂದ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 3 ದಪ್ಪ ಸೈಜಿನ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬಾಡುತ್ತೆ, ಅದಕ್ಕಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ಮಸಾಲ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಇದೇ ಮೇನು ಈ ಎಗ್ ಬಟರ್ ಮಸಾಲಾಗೆ. ಈ ಮಸಾಲ ಚೆನ್ನಾಗಿ ಬಂತು ಅಂದರೆ ನಾವು ಮಾಡುವಂಥ ಎಗ್ ಬಟರ್ ಮಸಾಲನೂ ಸಖತ್ತಾಗಿ ಬರುತ್ತೆ. ನೆಕ್ಸ್ಟು ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ಈ ರೀತಿಯಾಗಿ ಕ್ರಾಸಾಗಿ ಎಗ್ ವೈಟ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಲಿ, ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಲಿ ಮೊಟ್ಟೆಗೆ ಅಂತ ಎಲ್ಲ 4 ಮೊಟ್ಟೆಗೂ ಇದೇ ರೀತಿ ಎಗ್ ವೈಟ್ಸ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟು ನಾವು ಆವಾಗಲೇ ಮಸಾಲೆ ಮಾಡ್ಕೊಂಡಂಥ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ 3 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇರಬೇಕು, ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬಾರ್ದು. ನೆಕ್ಸ್ಟ್ ಇದಕ್ಕೇ ನಾನು ಆವಾಗಲೇ ಬೇಯಿಸಿರುವಂಥ ಮೊಟ್ಟೆಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಬಾರ್ದು, ಸ್ವಲ್ಪ ಒಂದು 30 ಸೆಕೆಂಡ್ ಟು 1 ನಿಮಿಷ ಅಷ್ಟೇ. ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಈ ರೀತಿಯಾಗಿ ಮೊದಲಿಗೆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದು. ಜಾಸ್ತಿ ಹೊತ್ತು ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಮೊಟ್ಟೆ ಪೂರ್ತಿ ಹಾರ್ಡ್ ಆಗುತ್ತೆ, ಗಟ್ಟಿ ಗಟ್ಟಿ ಅನಿಸುತ್ತೆ. ಅದಕ್ಕಾಗಿ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಮೊಟ್ಟೆನೂ ತೆಗೆದು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದೇ ಪ್ಯಾನ್ಗೆ ಒಂದು ಸೌಟ್ನಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಬೆಣ್ಣೆನೂ ಸಹ ಹಾಕ್ಕೋತಾ ಇದ್ದೀನಿ. ಮಸಾಲೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಎಣ್ಣೆ ಅಥವಾ ಬೆಣ್ಣೆ ಕಡಿಮೆ ಆದರೆ ಮಸಾಲೆ ಎಲ್ಲ ಬೆಂದಮೇಲೆ ಹಸಿ ಹಸಿ ಅನಿಸುತ್ತೆ, ಒಂದು ಸ್ವಲ್ಪನೂ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹೊರಗಡೆ ಹೋಟೆಲ್ನಲ್ಲೆಲ್ಲ ಎಗ್ ಕರಿ ಟೇಸ್ಟಿಯಾಗಿ ಬರೋದೇ ಈ ಎಣ್ಣೆನ ಅವರು ಜಾಸ್ತಿ ಹಾಕೋದ್ರಿಂದ. ಎಣ್ಣೆ ಬಿಸಿ ಆದಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲ, ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವು ಇದೇ ರೆಸಿಪಿನಲ್ಲಿ ವೆರೈಟಿ ಆಫ್ ಎಗ್ ಮಸಾಲಾಸ್ ಮಾಡ್ಕೊಬೋದು. ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡಿಕೊಂಡು ಟೇಸ್ಟ್ ಸಹ ಚೇಂಜ್ ಮಾಡ್ಕೊಬೋದು. ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಬೋದು. ನಾವು ಮಸಾಲೆ ರುಬ್ಬಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿದರೆ ಆ ಟೇಸ್ಟ್ ಸಹ ಸ್ವಲ್ಪ ಚೇಂಜ್ ಬರುತ್ತೆ. ಯಾವಾಗಲೂ ಒಂದೇ ರೀತಿ ಎಗ್ ಕರಿ ಮಾಡೋದ್ರ ಬದಲು ಈ ರೀತಿಯಾಗಿ ಒಂದೊಂದು ಸರಿ ಒಂದೊಂದು ಥರ ಚೇಂಜಸ್ನ ಮಾಡ್ಕೊಬೋದು. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಸ್ ಆ್ಯಡ್ ಮಾಡಲಿಕ್ಕೆ ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಖಾರ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೊದಲಿಗೂ ಉಪ್ಪು ಹಾಕ್ಕೊಂಡಿದ್ದೀನಿ, ಸೊ ನೋಡಿಕೊಂಡು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಗಂಟಾಗ್ದಲ್ಲೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೆಂತ್ಯನ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕಸ್ತೂರಿ ಮೆಂತ್ಯ ಹಾಕಲೇಬೇಕಂತೇನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದು ಗ್ರೇವಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡಬೇಕು. ಮೊದಲೇ ಗ್ರೇವಿ ಬೇಯೋಕ್ಕೆ ಮುಂಚೆನೇ ಮೊಟ್ಟೆ ಇದ್ರ ಜೊತೆಗೇ ಹಾಕಿಬಿಟ್ರೆ ಮೊಟ್ಟೆ ಪೂರ್ತಿ ಗಟ್ಟಿ ಆಗುತ್ತೆ, ತಿನ್ನುವಾಗ ಹಾರ್ಡ್ ಅನಿಸುತ್ತೆ. ಅದಕ್ಕಾಗಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದ ನಂತರನೇ ನಾವು ಬೇಯಿಸಿರುವಂಥ ಮೊಟ್ಟೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಮೊಟ್ಟೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಸಹ ಬೇಯಿಸಬಾರ್ದು, ಮೊಟ್ಟೆ ಗಟ್ಟಿ ಆಗುತ್ತೆ, ಸಾಫ್ಟ್ ಇರೋದಿಲ್ಲ. ಮೊಟ್ಟೆ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಸುತ್ತನೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು 2-3 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಸೂಪರ್ ಟೇಸ್ಟಿಯಾಗಿರುವಂತಹ ಎಗ್ ಬಟರ್ ಮಸಾಲ ರೆಡಿ ಇದೆ. ನಾವು ಹೋಟೆಲ್ಗಳಲ್ಲೆಲ್ಲ ತೊಗೊತೀವಲ್ವ ಎಗ್ ಕರಿ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಏನಾದರೂ ಸ್ಪೆಷಲಾಗಿ ಮಾಡಬೇಕು ಬಟ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲ ಅಂತ ಅನ್ನುವಾಗ ನೀವು ಈ ಎಗ್ ಬಟರ್ ಮಸಾಲಾನ ರೆಡಿ ಮಾಡ್ಕೋಬೋದು. ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ, ಪರೋಟ, ಗೀ ರೈಸ್, ವೈಟ್ ರೈಸ್ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ. ಜಸ್ಟ್ ಮಸಾಲ ರುಬ್ಕೊಳ್ಳೋದು, ಅದಕ್ಕೆ ಮೊಟ್ಟೆ ಬೇಯಿಸಿ ಹಾಕ್ಕೊಳ್ಳೋದು, ಅಷ್ಟೇ ಸಿಂಪಲ್ ರೆಸಿಪಿ ಇದು. ನೆಕ್ಸ್ಟ್ ಟೈಮ್ ನೀವು ಮೊಟ್ಟೆನಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೆಸಿಪಿನ ಮಾತ್ರ ಮಿಸ್ ಮಾಡ್ದಲೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.